ಜನರನ್ನ ನಿಮಗೆ ಏನ್ ಬೇಕು? ನಿಮಗೆ ಬೇಕಾಗಿರೋದು ಭೂಮಿ. ಯಾಕೆ ನಿಮ್ಗಳ್ದು ಭೂಮಿ ಇಲ್ವಾ? ಕೊಡ್ರಿ, ನಿಮ್ದೆ ಬರ್ದತ್ತಾ? ನಿಮ್ದೆ ಕೊಡಿ, ಆಯ್ತಪ್ಪ. ನೀವೆಲ್ಲ ಇದಿರಲ್ರಿ 233 ಜನ, 10 ಎಕರೆ 5 ಎಕರೆ ನಿಮ್ದು ಏನೇನೈತೋ ಕೊಡ್ರಿ ಸರ್ಕಾರಕ್ಕೆ. ನೀವು ಕಾಂಪನ್ಸೇಷನ್ ತಗೊಳ್ರಿ, ಆಮೇಲೆ ನಿಮ್ ದಾರಿಗೆ ನಾವು ಬರ್ತೀವಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ನಿಮ್ಮದು ಗೊಟಾರಿ ಗುಂಡಿ ಹಂಗೆ ಇರ್ಬೇಕು. ಬಡವ ಏನು ಇವಾಗ ಏನು ಅವ್ನು ಅಂಗಿ ಹಾಕೊಂಡವ್ನೆ, ಅಂಗಿ ಹಾಕೋಬಾರ್ದು, ಬನೀನಕ್ ಬರ್ಬೇಕು. ಬನೀನ್ ಹಾಕೊಂಡಿರೋನ್ ಬರಿಮೈ ಮಾಡಿಬಿಡ್ಬೇಕು ಅವನ್ನ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಏನು ನಿಮ್ ಪ್ರಕಾರ ಈ ಹೊರಗ ದೇಶದಲ್ಲಿ ಇವಾಗ ಮುಚ್ಚೆ ನೋಡ್ತಾ ಇದ್ವಿ ನಾವು, ನಾರ್ತ್ ಇಂಡಿಯಾ, ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ ಕಡೆ, ಅದನ್ನೆಲ್ಲ ನೀವು ನಮ್ಗೆ ಬೈರ್ಮಂಗ್ಲದಲ್ಲೇ ತೋರಿಸ್ಬಿಟ್ರಲ್ರಿ. ಬೈರ್ಮಂಗ್ಲ ನಾವೇನು ಪಿಕ್ಚರ್ ನೋಡೋದೇ ಬೇಡ. ಫಿಲಮ್ ಅಲ್ಲಿ ಅಯ್ಯೋ ಹಿಂಗಾಗೋಯ್ತು ಹಂಗಾಗೋಯ್ತು, ಈ ಫಿಲಮ್ ಆ ಫಿಲಮು ಭೂದಾಹ ಅಂತ ಇಲ್ಲೇ ಇದಾರಲ್ಲ, ನಮಗ್ ನಿತ್ಯ ಕಣ್ಣು ಕಾಣಿಸ್ತಾ ಇದೆ. ಅರ್ಥ ಆಯ್ತು ಅನ್ಸುತ್ತೆ. ಯಾರನ್ನ ಉದ್ಧಾರ ಮಾಡಕ್ರಿ? ಸಿಟಿ ರೀ ನೋಡ್ರಿ, ಇಲ್ಲೆಲ್ಲ ಸುತ್ತಲೂ ಹೋಗಿ ನೋಡ್ಕೊಂಬರ್ರಿ. ಗ್ರೀನರಿ ಏನ್ ಕೊಳಚೆ ನೀರಲ್ಲಿ ಬಂದ್ರೆ ಗ್ರೀನರಿ ಅಲ್ವಾ ಅದು? ಏನ್ ಫಿಲ್ಟರ್ ನೀರ್ ಹಾಕಿ ಬಂದ್ರೆ ಗ್ರೀನರಿನ ಅದು? ಎಳ್ನೀರ್ ಹೆಂಗ್ ಬರುತ್ತೆ ಅನ್ನೋದು ಗೊತ್ತೇನ್ರಿ ಯಾರ್ಗಾನ? ಎಳ್ನೀರ್ ಹೆಂಗೆ ಎಷ್ಟು ಫಿಲ್ಟರ್ ಲೆವೆಲ್ ಅಲ್ಲಿ ಹೋಗಿ ಎಳ್ನೀರ್ ಆಗುತ್ತೆ ಗೊತ್ತಿದ್ದವ್ರು ಕೊಳಚೆ ನೀರ್ ಬಗ್ಗೆ ಮಾತಾಡಲ್ಲ. ಬೈರ್ಮಂಗ್ಲದ ಕೆರೆ ಬಗ್ಗೆ ಮಾತಾಡಲ್ಲ. ದಯವಿಟ್ಟು ಯಾರಾದ್ರೂ ಬೈರ್ಮಂಗ್ಲದ ಕೆರೆ ನೀರ್ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ನೀವು ಕುಡಿಯೋ ಎಳ್ನೀರು ಎಲ್ಲಿಂದ ಬಂದಿರುತ್ತೆ ನಿಮಗ್ ಗೊತ್ತಾ? ನಿಮಗ್ ಗೊತ್ತಿರುತ್ತೇನ್ರಿ ನೀವು ಕುಡಿಯೋ ಎಳ್ನೀರು ಎಲ್ಲಿಂದ ಬಂದಿರುತ್ತೆ ಅಂತ? ಹೇಳ್ರು ಪಾಪ. ಅದೇ ಕೊಳಚೆ ನೀರು ನೀವು ಕುಡ್ದಿರ್ಬೋದಲ್ಲ ಸ್ವಾಮಿ. ದೊಡ್ಡವರು ಯಾರ್ಯಾರು ಇವತ್ತಿದಾರೋ ನಮ್ಮ ಮುಖಂಡರುಗಳು, ರಾಜಕೀಯ ವ್ಯಕ್ತಿಗಳು ಏನು ಭಾಷಣ, ನಮ್ಮ ರೈತರು ಹೋದ್ರೆ ಬಿಡಲ್ಲ ಒಳಗಡಿಕೆ, ಜಿಲ್ಲಾಧಿಕಾರಿ ಗೇಟ್ ಒಳಗೆ ಬಿಡಲ್ಲ. ನಾವೇನು ಕೈದಿಗಳು? ರೋಡಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಬಿಡಲ್ವಲ್ರಿ? ಏನ್ರಿ ಅಂತದ್ ಮಾಡಿರೋ? ಏನ್ ನಮ್ಮ ಅಪ್ಪನ ಆಸ್ತಿ ಉಳಿಸ್ಕೊಳ್ಳೋದೇ ತಪ್ಪ? ಇದು ಆಕ್ಚುಲಿ ಚೆನ್ನಾಗಿರೋದು. ಯಾರೆಲ್ಲ ರಾಜಕೀಯ ವ್ಯಕ್ತಿಗಳು ಹೇಳ್ಬಿಡ್ರಿ, ನಿಮ್ಮ ಅಪ್ಪನ ಆಸ್ತಿ ಬಿಟ್ಬಿಡ್ತೀರೇನ್ರಿ ನೀವು ಬಿಟ್ಬಿಟ್ರೆ ನಾವು ಬಿಟ್ಬಿಡ್ತೀವಿ ಕಣ್ರಿ. ಅಪ್ಪನ ಹುಟ್ಟಿದವನು ಯಾರು ಬಿಡಲ್ಲ ರೀ. ನಂದು ಒಂದೇ ಮಾತು, ಯಾರ ಅಪ್ಪನ ಹುಟ್ಟಿರೋನು ಭೂಮಿ ಇಟ್ಕೊಂಡಿರ್ತಾನೋ ಯಾರು ಬಿಡಲ್ಲ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅದು ಬಿಟ್ಬಿಟ್ಟು ದಿನ ಬೆಳಗಾದ್ರೆ ನಿದ್ದೆ ಇಲ್ಲ ರೀ ಜನಕ್ಕೆ. ಟೆನ್ಷನ್ನು. ಎಜುಕೇಟೆಡ್ಸ್ ಎಲ್ಲ ಇದಕ್ಕೆ ಬರಬೇಕು, ಎಜುಕೇಟೆಡ್ಸ್ ಅಗ್ರಿಕಲ್ಚರ್ ಮಾಡಬೇಕು. ದೇಶ ಎಲ್ಲಾಗುತ್ತೆ ಸ್ವಾಮಿ. ನಾನು ಮಾಡ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಡೀಟೇಲ್. 10 ವರ್ಷದಿಂದ ನಾನು ಪಟ್ಟಿರೋ ಶ್ರಮ ತೋರಿಸ್ತೀನಿ, ಬನ್ರಿ ನೋಡ್ರಿ. ಮೀಟರ್ ಬೇಕು, ಮೀಟರ್. ಸುಮ್ಮನೆ ಕುತ್ಕೊಂಡು ಎಲ್ಲೋ ಮಾತಾಡಿ ಹೋಗ್ಬಿಟ್ಟು ತಿರುಗಿ ಇನ್ನೆಲ್ಲೋ ಕೈ ಒದರ್ಕೊಂಡು ಇನ್ಯಾವುದೋ ವಿಷಯ ಮಾತಾಡೋದಲ್ಲ. ನ್ಯಾಯ ಮಾತಾಡಿ, ಕರ್ಕೊಂಬನ್ನಿ. ಚಾನಲ್ಗಳು ಇಷ್ಟು ಜನ ಇದ್ದೀರಲ್ಲ, ಕೂರಿಸಿ. ಈ ಕಡೆ ಒಂದು ಚಾನಲ್, ಆ ಕಡೆ ಒಂದು ಚಾನಲ್ಲು. ರಾಜಕೀಯ ವ್ಯಕ್ತಿನೇ ಬೇಡ ರೀ, ನೀವು ಟಿವಿ ಚಾನಲ್ ಅವರೇ ಮಾಡಿ ತೋರಿಸ್ರಿ ಅವ್ರಿಗೆ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ನೀವು ಟಿವಿ ಚಾನಲ್ಗಳೇ ಬನ್ರಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ. 2 ಟೇಬಲ್ ಹಾಕ್ಸ್ರಿ, ಇಲ್ಲಿ ಬರ್ತೀವಿ. ನಮ್ದು ಪಾಣಿಗಳು, ನಮ್ದು ಜಾಗದ ಫೋಟೋ ಎಲ್ಲ ತಗೊಂಬಂದು ಕೊಡ್ತೀವಿ. ಆ ಕಡೆ ಅವ್ರದ್ದು ಇಸ್ಕೊಳ್ರಿ. ಏನ್ ಪರ್ಸೆಂಟೇಜ್ ಐತೆ ನೀವೇ ಡಿಕ್ಲೇರ್ ಮಾಡ್ರಿ. ನಾವು ಪಬ್ಲಿಕ್ ಸರಿ ಇಲ್ಲ ಅಲ್ವೇನ್ರಿ? ನಾವು ಪಬ್ಲಿಕ್ ನ್ಯಾಯವಾದವ್ರು ಅಲ್ಲಪ್ಪ, ನಾವು ಕಳ್ಳರು. ಆಯ್ತಾ? ಸುಮ್ಮನೆ ನಮ್ಗೆ ಕುಡಿಯಕ್ ಕಾಸು ಕೊಡ್ತಾರೆ, ಬಂದು ಕೂತ್ಕೋತೀವಿ ಅಂತ ಆರೋಪಗಳು. ನಾವಂತ ಜಾಯಿಮಾನ್ದವ್ರಲ್ಲ ರೀ. ಇವತ್ತು ನೋಡಿ ನಾನಾಗಿ ಮಾತಾಡ್ಬೇಕಂತ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಅಷ್ಟು ನಮಗ್ ರಕ್ತ ಕುದೀತಾ ಇದೆ. ನಮ್ಮಪ್ಪನ ಆಸ್ತಿ ಉಳಿಸ್ಕೊಳಕ್ಕೆ ಯಾರಪ್ಪಂದೇನ್ರಿ ಅಪ್ಪಣೆ? ಎಲ್ಲ ಮಾತಾಡೋರು ಒಂದು ಲಿಮಿಟ್ ಇಟ್ಕೊಳ್ಳಿ ದಯವಿಟ್ಟು. ಇವಾಗ ನನ್ನ ಬಗ್ಗೆ ಬೇಕಾ ಕೇಳಿ, ಏನ್ ಬೇಕು? ನೀನ್ ಯಾರಪ್ಪ, ನೀನ್ ಎಲ್ಲಿಂದ ಬಂದಿದೀಯಾ, ನೀನ್ ಏನಯ್ಯ? ಬನ್ನಿ, ನನ್ನ ಜಮೀನು ಕರ್ಕೊಂಡು ಹೋಗ್ತೀನಿ. ನೀವು ನೋಡಿ, ಅಲ್ಲಿ ಜಮೀನಲ್ಲಿ ಒಂದೊಂದು ಅಡಕೆ ಮರ, ಒಂದೊಂದು ತೆಂಗಿನ ಮರ, ಒಂದೊಂದು ಬಟರ್ ಫ್ರೂಟ್ ಮರ ನಿಮ್ ಕಣ್ಣಲ್ಲಿ ನೋಡ್ರಿ. ಆಯ್ತು, ಆಮೇಲೆ ನೋಡ್ಬಿಟ್ಟು ಅವತ್ತು ಮಾತಾಡ್ರಿ. ನೀವು ಮಾತಾಡೋದು ಎಲ್ಲಾರು ಮಾತಾಡ್ತಾರೆ. ಹಾಕಿ 2 ಚಾನಲ್, ಈ ಕಡೆ ಒಂದು ಯಾವ್ದೋ ಒಂದು ಟಿವಿ, ಇಲ್ಲೊಂದು ಟಿವಿ ಅವ್ರು ಹಾಕಿ ಲೈವ್ ರಿಲೇ ಕೊಡಿ ಕರ್ನಾಟಕಗೆ. ಗೊತ್ತಾಗ್ಲಿ ಏನ್ ನಡೀತಾ ಇದೆ ಬೈರ್ಮಂಗ್ಲಲ್ಲಿ. ಕೊಳಚೆ ನೀರು ತಗೊಬನ್ನಿ, ಇಲ್ಲಿ ಇಡೀ ಟೆಸ್ಟಿಂಗ್ ಮಾಡಿಸಿ. ಹೆಂಗಾಯ್ತು ಕೊಳಚೆ, ಎಲ್ಲಿಂದ ಬರ್ತಾ ಇದೆ ನೀರು, ಮುಂಚೆ ಹೆಂಗಿತ್ತು, 30 ವರ್ಷದಿಂದ ಬೈರ್ಮಂಗ್ಲದ ಕೆರೆ ಹೆಂಗಿತ್ತು, ಡೀಟೇಲ್ ಬೇಕಾ ತೆಗಿಸ್ತೀವಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಸುಮ್ಮನೆ ನೋಡಿ ಸ್ವಾಮಿ, ಭೂಮಿನ ತಿನ್ನಬೇಕು. ಇದು ಒಂದೇ, ಈ ಯೋಜನೆ ಉದ್ದೇಶ ಒಂದೇ, ನಾವು ಭೂಮಿ ತಿನ್ನಬೇಕು. ದೇವರಾಣೆಗೂ ಹೇಳ್ತೀನಿ, ಬರೆದಿಟ್ಕೊಂಬಿಡಿ, ಇಲ್ಲ ಟೈಪ್ ಮಾಡಿಸ್ಕೊಂಬಿಡಿ ನಿಮ್ಮ ಸೆಕ್ರೆಟರಿಗಳ ಹತ್ರ. ಭೂಮಿನ ನೀವು ತಿನ್ನಕ್ಕಾಗಲ್ಲ. ಭೂಮಿ ತಿನ್ನಕ್ಕೆ ಹೋದವ್ರೆಲ್ಲಾರು ಭೂಮಿ ತಿಂದುಬಿಟ್ಟಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲಿವರೆಗೂ ಇತಿಹಾಸ ಭೂಮಿ ತಿಂದಿರೋನು ಎಲ್ಲಾನ ಒಂದು ಎಕ್ಸಾಂಪಲ್ ಕರ್ಕೊಂಬನ್ರಿ. ಭೂಮಿ ತಿಂದಿರೋನು ಬದುಕಿರೋದು. ಆ ತಾಯಿ ಒಲಿದ್ರೆ ನಾರಿ, ಮುನಿದ್ರೆ ಮಾರಿ.
ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನೀವು ಆ ಎಮ್ಮನ್ನ ಇವತ್ತು ಮಾರಿ ರೂಪ ನೋಡಕ್ ಹೊರಟಿದ್ದೀರಾ, ಅದಕ್ಕೆ ಈ ವ್ಯವಹಾರಕ್ಕೆ ಇಳಿದಿದ್ದೀರಾ ಅಷ್ಟೇ. ಇದು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ನಾನು. ನಥಿಂಗ್ ಡೂಯಿಂಗ್ ವಿತ್ ಎನಿ ಪೊಲಿಟಿಕಲ್ ಪಾರ್ಟೀಸು. ರೈತರ ಸಂಘ ರೀ ನಮ್ಮದು. ನಮ್ಮ ರೈತ ದುಡಿಬೇಕು. ನಾನು ಓದಿರೋನು, ಎಜುಕೇಟೆಡ್, ಅಗ್ರಿಕಲ್ಚರ್ ಮಾಡ್ಬೇಕಂತ 10 ವರ್ಷದಿಂದ ಮಾಡ್ತಾ ಇದ್ದೀನಿ ರೀ. ನನ್ನ ತನುಮನ ದನ ನನ್ನ ಶ್ರಮ ಇಲ್ಲಿ ಆಗ್ತಾ ಇದ್ದೀನಿ. ಶನಿವಾರ ಬಂದರೆ ಸೋಮವಾರದವರೆಗೂ ಇಲ್ಲೇ ಇರ್ತೀನಿ ನಾನು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇದೆಯಾ ನಿಮಗೆ? ಬನ್ನಿ ತರ ಸುಳ್ಳು ಆರೋಪ ಹೊರಿಸ್ಬೇಡ್ರಿ ಜನಕ್ಕೆ. ಆದರೆ ಒಳ್ಳೇದು ಹೇಳ್ಕೊಡಿ. ಆಗಲಿಲ್ವಾ ಸುಳ್ಳು ಹೇಳ್ಬೇಡಿ. ನಿಮ್ಮದು ಒಂದೇ ಡಿಕ್ಲೇರ್ ಮಾಡ್ಕೊಳ್ಳಿ, ನಾವು ಭೂಮಿ ತಿನ್ನಕ್ಕೆ ಬಂದಿದ್ದೀವಿ ಹೇಳಿ ಸ್ಟೇಟ್ಮೆಂಟು. ನಾವು ನಮಗೆ ಭೂಮಿ ಬೇಕು ಅಂತ ಇದು ಇಟ್ಕೊಂಡು ಕೂತಿದ್ದೀವಿ, ನಾವು ಭೂಮಿ ತಿನ್ನಬೇಕು ಅಂತ ಇಟ್ಕೊಳ್ಳಿ ನೀವು. ಅದು ಬಿಟ್ಟು AI ಮಾಡ್ತೀನಿ, BI ಮಾಡ್ತೀನಿ, CI ಮಾಡ್ತೀನಿ. ಸರ್ 55 ವರ್ಷ ನನಗೆ ಎಲ್ಲ ನೋಡ್ಬಿಟ್ಟೆ. 20ನೇ ವರ್ಷಕ್ಕೆ ಬುದ್ಧಿ ಬಂದಿದ್ದು, 35 ವರ್ಷ ನೋಡ್ಬಿಟ್ಟಿದ್ದೀನಿ ನಾನು. ಆಯ್ತು, ಆಮೇಲೆ ಯಾರ್ಯಾರು ಏನೇನು ಮಾಡಿದ್ರು ಅಂತ. ಹೈವೇ ರೋಡ್ ಜಮೀನು ಕಳ್ಕೊಂಡೆ, ಇವತ್ತು ಇದಕ್ಕೆ ಕಳ್ಕೋಬೇಕು ಪರಿಸ್ಥಿತಿ ಬಂದಿದೆ. ಆದರೆ ಇದು ಮಾತ್ರ ಬಿಡಲ್ಲ ಸ್ವಾಮಿ. ನಾವು ಎಲ್ಲಿಗೆ ಬೇಕಾದ್ರೂ ಹೋಯ್ತೀವಿ. ನಾವು ಯಾರನ್ನ ಬೇಕಾನ ಕಾಂಟ್ಯಾಕ್ಟ್ ಮಾಡ್ತೀವಿ. ನಮ್ಮ ಭೂಮಿ ನಮ್ಮ ಹಕ್ಕು. ನಮಸ್ಕಾರ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿ ಜೊತೆ ಕುಟೇರ ಸಿಂಹ ಜಂಗ್ಲಿ.